ರಾಜ್ಯಾದ್ಯಂತ ಪ್ರವಾಸಕ್ಕೆ ಸಿಎಂ ಮಾಜಿ ಸಿಎಂ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಬಿಎಸ್ ಯಡಿಯೂರಪ್ಪ ಅವರ ಪ್ರವಾಸಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವನ್ನ ಮಾಡಿದ್ದಾರೆ. ಇಬ್ಬರ ಪ್ರವಾಸದಿಂದ ಏನು ಆಗೋದಿಲ್ಲ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ನನಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಸಿಎಂ ಹೇಳಿದ್ರು. ನಾನು ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಕೊಡಿ ಅಂತ ಹೇಳಿದ್ದೆ. ಮೀಸಲಾತಿ ಕೊಡದಿದ್ರೆ ಇಬ್ಬರ ಪ್ರವಾಸವು ವ್ಯರ್ಥ ಆಗತ್ತೆ ಅನ್ನೋದು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಪಂಚಮಸಾಲಿ ಸಮುದಾಯಕ್ಕೂ ಶೀಘ್ರವೇ ಮೀಸಲಾತಿ ಕೊಡಬೇಕು, ಇಲ್ಲವಾದ್ರೆ ನವೆಂಬರ್ ಮೊದಲ ವಾರದಲ್ಲೇ ವಿಧಾನಸೌಧ ಮುತ್ತಿಗೆಯನ್ನ ಹಾಕಲಾಗತ್ತೆ. 25 ಲಕ್ಷ ಜನರು ವಿಧಾನಸೌಧ ಮುತ್ತಿಗೆ ಹಾಕಲಿದ್ದಾರೆ ಅನ್ನುವಂತಹ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಸೊ ಎರಡು ಅರ್ಥ ಇದರಲ್ಲಿ ಇದೆ. ಒಂದ್ ಕಡೆ ಈಗಾಗಲೇ ಮಂತ್ರಿ ಸ್ಥಾನ ಕೊಟ್ಟು ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಸಿಎಂ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಇನ್ನೊಂದ್ ಕಡೆ ಪ್ರವಾಸ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಇಲ್ಲಿ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೀಸಲಾತಿಯನ್ನ ಕೊಡಬೇಕು, ಆಗ ಮಾತ್ರ ಎಲೆಕ್ಷನ್ ನಲ್ಲಿ ನೀವು ವೋಟ್ ಕೇಳೋದಕ್ಕೆ ನೈತಿಕತೆ ಇದೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳುವುದರ ಮೂಲಕ ಪ್ರವಾಸಕ್ಕೂ ಕೂಡ ಅವರು ವ್ಯಂಗ್ಯವನ್ನ ಮಾಡಿದ್ದಾರೆ. ಇಬ್ಬರ ಪ್ರವಾಸದಿಂದ ಏನೂ ಆಗೋದಿಲ್ಲ ಅನ್ನುವಂತಹ ವ್ಯಂಗ್ಯ ಮಾಡಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಸಿಎಂ ಹೇಳಿದ್ರು. ನಾನ್ ಕೇಳಿದೆ ಮಂತ್ರಿ ಸ್ಥಾನ ನನಗೆ ಬೇಡ, 2A ಮೀಸಲಾತಿ ಕೊಡಿ ನಮ್ಮ ಸಮಾಜಕ್ಕೆ ಅನ್ನೋದನ್ನ ಹೇಳಿದೆ ಅನ್ನೋದನ್ನ ಈಗ ಅವರದ್ದೇ ಶಾಸಕರು, ಸರ್ಕಾರದಲ್ಲೇ ಇರುವಂತಹ ಬಿಜಾಪುರದ ಶಾಸಕರೇ ಈ ರೀತಿಯಂತ ಹೇಳಿಕೆಯನ್ನ ಕೊಡ್ತಾ ಇರೋದು. ಪ್ರತಿ ಬಾರಿ ಕೂಡ ಯತ್ನಾಳ್ ಅವರು ಯಾವಾಗ್ಲೂ ಈ ರೀತಿಯ ಟಾಂಗ್ ಅನ್ನ ಕೊಡ್ತಾನೆ ಇರ್ತಾರೆ. 3 ಸಲ ಹೊರಗೆ ಕರ್ತಾರೆ, ಎಲ್ಲ ಹೊರಗೆ ಶಾಂತಿ ನಿಮ್ಮ ಮಂತ್ರಿ ಮಾಡಿರ್ತೀವಿ. ಬೊಮ್ಮಾಯಿ ಸಾಹೇಬ್ರೇನು ಬೇಡ, ನನಗೆ ಹಾಕಾತಾರೆ ಸೀದಾ 2A ಕೊಡ್ರಿ, ಇವೆಲ್ಲ ಬೇಡ. ನಾನೇನು ಮಂತ್ರಿ ಆಗ್ಬಿಟ್ಟು ಹುಚ್ಚಿನೂ ಇಲ್ಲ, 4 ತಿಂಗಳ ನಾ ಏನು ಮಾಡೋದಿಲ್ಲ. ಈ ರೀತಿ ಏನು ತಪ್ಪು ಹಾದಿ ತಪ್ಪು ಅಂತದ್ದು ಇವತ್ತು ನಾನು ಬೊಮ್ಮಾಯಿಗೆ ಬಹಳ ಕ್ಲಿಯರ್ ಹೇಳಿ, ನೀವು ಕೊಡದೇ ಇದ್ರೆ ನೀವೆಲ್ಲರೂ ಇಬ್ರು ಜೋಡಿ ಅಡ್ಡಾಡಿ ಕರ್ನಾಟಕದಲ್ಲಿ ಪ್ರವಾಸ 50 ವಿಧಾನಸಭೆ ಎಲ್ಲಿ ಭಾರೀ ಪ್ರವಾಸ ಏನು ಕನ್ನಡ ಆಗುದಿಲ್ಲ ಹೇಳಿ. ಮಲೆಮಹದೇಶ್ವರ ಬೆಟ್ಟದಿಂದ ಬಸವ ಕಲ್ಯಾಣವರೆಗೆ ನಾವು 11 ಕ್ಷೇತ್ರದಾಗ 10 ರಿಂದ 15 ಸಾವಿರ ಅದಿವೆ. ಆ ಗಿರಾಕಿನ ಕರ್ಕೊಂಡು ಹೋದ್ರೆ ಲಗ ಹೊಡೆಸ್ತೀವಿ. ಬರೇ ಮೋಸ, ಬರೇ ಸುಳ್ಳು. ಪಾಪ ಏನೇನ ಕರಾಡೋರು ಇಟ್ಟು ಸಲ ಹೋದ್ರು ನಾವು ಮಾಡ್ಕೊತೀವಿ ಸಾಹೇಬ್ರೆ, ಸಮಾಜದಲ್ಲಿ ಕರೀತೀನಿ, ಮೀಟಿಂಗ್ ಮಾಡ್ರಿ, ಏಯ್ ಗೊತ್ತಪ್ಪ ನೀವು ಚುನಾವಣೆ ಹೇಳ್ಬೇಕಾಗ್ತದೆ ಹೇಳ್ತೇನೆ, ಕೊಡ್ಲಿಕ್ಕಾಗತ್ತೇನೋ ಬಾರ್ದೋತಾನೆ. ಹಂಗೆ ಮಂಡ್ಯ ವಿಧಾನಸಭಾದಾಗ ನಾವು ಪಂಚಮಸಾಲಿ ಸಮಾಜದವರು ಎಲ್ಲ ತಕ್ಷಣ ಪಂಚಮಸಾಲಿ ಸಮಾಜಕ್ಕೆ ಈ ಮುಖ್ಯಮಂತ್ರಿ ಇದ್ದಾಗ ಹಾಕೊಂಡಿಲ್ಲ ಅಣ್ಣ. ಬೊಮ್ಮಾಯಿ 3 ಸಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ SC/ST ಮೀಸಲಾತಿಯ ವಿಚಾರವೇ ದೊಡ್ಡ ಬಿಸಿ ತುಪ್ಪ ಆಗಿತ್ತು ಸರ್ಕಾರಕ್ಕೆ. ಅದನ್ನು ಹೇಗೋ ಒಂದು ರೀತಿಯಲ್ಲಿ ಮನವೊಲಿಸುವಂತಹ ಪ್ರಯತ್ನಗಳು, ಭರವಸೆಯನ್ನ ಕೊಡ್ತಾ ಇದ್ದಾರೆ. ಬಟ್ ಈಗ ಪಂಚಮಸಾಲಿ ವಿಚಾರ ಕೂಡ ಅದೇ ರೀತಿಯಾಗಿ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ ಸ್ವಪಕ್ಷದವರೇ, ಶಾಸಕರುಗಳೇ ಒಂದು ರೀತಿಯಂತಹ ವ್ಯಂಗ್ಯವನ್ನ ಮಾಡ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ನಡೆ ಇದೆ ಈಗ? ನವಿತಾ ಜೈನ್, ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಜೋಡೋ ಯಾತ್ರೆ ಮಾಡ್ತಾ ಇದೆ, ಇದನ್ನ ಕಟ್ಟಿ ಹಾಕಕ್ಕೆ ಬಿಜೆಪಿ ಒಂದು ಯಾತ್ರೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಇನ್ನು ಇದೇ ಅಕ್ಟೋಬರ್ 11ರಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ರಾಯಚೂರಿನಿಂದ ಒಂದು ಯಾತ್ರೆಯನ್ನ ಮಾಡ್ತಾರೆ. ಎಲ್ಲಾ ವಿಧಾನಸಭಾ, ಒಂದು ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗಳು ಮತ್ತು ಪಕ್ಷ ಸಂಘಟನೆ ಬಗ್ಗೆ ಅವರು ಒಂದು ಯಾತ್ರೆಯನ್ನು ಆರಂಭಿಸಲಿದ್ದು. ಇದಕ್ಕೆ ಸ್ವಪಕ್ಷೀಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನೀವು ನಮಗೆ ಮೀಸಲಾತಿ ಕೊಡಕ್ಕೆ 4 ಬಾರಿ ಭರವಸೆಯನ್ನು ಕೊಟ್ಟಿದ್ರಿ, 4 ಬಾರಿ ಭರವಸೆಗಳು ಹುಸಿಯಾಗಿರ್ತಕ್ಕಂಥದ್ದು. ಅನೇಕ ಸಂದರ್ಭದಲ್ಲೂ ಕೂಡ ಹೋರಾಟ ಮಾಡಿದಾಗ ಹುಸಿ ಭರವಸೆಯನ್ನು ಕೊಡ್ತಾ ಇದ್ರಿ. ನೀವು ಹುಸಿ ಭರವಸೆಯನ್ನು ಕೊಟ್ಟು ಯಾತ್ರೆ ಮಾಡಿದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ, ಇದು ನಿಮಗೆ ರಾಜಕೀಯ ಲಾಭ ಆಗಲ್ಲ, ನಷ್ಟ ಆಗುತ್ತೆ ಅಂತ ಹೇಳಿ ಯತ್ನಾಳ್ ಅವರು ಗಂಭೀರವಾಗಿ ಏನು ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ವಿರುದ್ಧ ಒಂದು ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ನೀವು ಒಂದು ವೇಳೆ ಉತ್ತರ ಕರ್ನಾಟಕ ಅಥವಾ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ನೀವು ಪಂಚಮಸಾಲಿ ಸಮುದಾಯಕ್ಕೆ
2A ಮೀಸಲಾತಿ ಕೊಡೋದು ನಿಮಗೆ ಅನಿವಾರ್ಯವಾಗುತ್ತೆ. ಒಂದು ವೇಳೆ ನವೆಂಬರ್ ಒಳಗಾಗಿ ಇದನ್ನ ಘೋಷಣೆ ಮಾಡದೇ ಇದ್ರೆ ನವೆಂಬರ್ ನಲ್ಲಿ ಮತ್ತೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋದ್ರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ರಾಜಕೀಯವಾಗಿ ಪಂಚಮಸಾಲಿಗಳ ನಡೆ ಏನು ಅಂತಕ್ಕಂಥದ್ದು ನಾವು ನಿರ್ಧಾರ ಮಾಡುವಂತಹ ಸ್ಥಿತಿ, ಅನಿವಾರ್ಯ ಸ್ಥಿತಿ ನಮಗೆ ನಿರ್ಮಾಣವಾಗುತ್ತೆ. ಈ ನೆಲೆಯಲ್ಲಿ ನಾನು ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿರೋದ್ರಿಂದ ನನಗೆ ಅನೇಕ ಆಮಿಷಗಳನ್ನು ನೋಡಿದ್ರು. ಇತ್ತೀಚೆಗೆ ಬಸವರಾಜ ಬೊಮ್ಮಾಯಿ ನನಗೆ ಕ್ಲೋಸ್ ಡೋರ್ ಮೀಟಿಂಗ್ ನ ಮಾಡಿ ನನಗೆ ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ರು. 6 ತಿಂಗಳಲ್ಲಿ ಮಂತ್ರಿ ಪಡೆದು ನಾನು ಏನು ಮಾಡಕ್ಕಾಗಲ್ಲ ಅಂತಕ್ಕಂಥ ನನಗೆ ಗೊತ್ತು. ಈ ಮೀಸಲಾತಿ ಪಡೆದ್ರೆ ನಮ್ಮ ಸಮುದಾಯದ ಬಡವರಿಗೆ ಅನುಕೂಲ ಆಗುತ್ತೆ, ಹೀಗಾಗಿ ನಾನು ಮೀಸಲಾತಿ ಪಡಿತೀವಿ ಅಂದ್ರೆ ಮೀಸಲಾತಿಗಾಗಿ ಹೋರಾಟ ಮುಂದುವರಿಯುತ್ತೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ತಿರುಪತಿಯಲ್ಲಿ ಏನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ನಡುವೆ ಏನು ಒಪ್ಪಂದ ಆಗಿದೆ ಅನ್ನೋದ್ರ ಕೂಡ ಜನರ ಮುಂದೆ ಅವರು ನೀಡಿರ್ತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆ ಸೇರಿದಂತೆ ಈಗ ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಪಂಚಮಸಾಲಿ ಸಮುದಾಯದ ಒಂದು ಏನು ಸಭೆಯನ್ನ ಮಾಡ್ತಕ್ಕಂಥದ್ದು ಇದು ಸ್ಥಳೀಯ ಶಾಸಕರಿಗೂ ಕೂಡ ಬಿಸಿ ತುಪ್ಪವಾಗಿರ್ತಕ್ಕಂಥ. ಯಾಕಂದ್ರೆ ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ರು, ಆದ್ರೆ ಆ ಕ್ಷೇತ್ರಗಳಲ್ಲಿ ಆ ಸಮುದಾಯದವರಿಗೆ ಟಿಕೆಟ್ ಸಿಕ್ಕಿಲ್ಲ. ಹೀಗಾಗಿ ಕ್ಷೇತ್ರದ ಸಂಘಟನೆ ಆಗಿರ್ಬೋದು ಮತ್ತು ಈ ಮೂಲಕ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಈಗ ಪಂಚಮಸಾಲಿ ಹೋರಾಟ ಇರ್ತಕ್ಕಂಥದ್ದು. ನವೆಂಬರ್ ನಲ್ಲಿ ಮತ್ತೊಂದು ಸುತ್ತಿನ ತೀವ್ರ ಹೋರಾಟವನ್ನ ಮಾಡಕ್ಕೆ ಈಗ ಸಮುದಾಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನವಿತಾ ಜೈನ್. ಎಸ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ.